ನಮ್ಗೆ ಎದುರುಗಡೆ ಇರೋರ್ ಮೇಲೆ ಪ್ರೀತಿ ಗೊತ್ತಾಗ್ಬೇಕು ಅಂದ್ರೆ ಆಗಾಗ ಚಿಕ್ಕ ಅಪಾರ್ಥಗಳು, ತಪ್ಪು ಒಪ್ಪುಗಳು ಇರಬೇಕು ಅಂತ ದೊಡ್ಡವ್ರು ಹೇಳ್ತಾ ಇರ್ತಾರೆ. ಹೌದಾ? ಮತ್ತೆ ಈಗ ನನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಯ್ತಾ? ಗೊತ್ತಾಯ್ತು. ನನ್ನಲ್ಲಿ ನೀನಿಲ್ದೆ ನಾನೇ ಇಲ್ಲ. ಒಬ್ಬ ವ್ಯಕ್ತಿಗೆ ಒಬ್ರು ಇಷ್ಟ ಆಗಿದ್ದಾರೆ ಅಂದ್ರೆ ಅವ್ರ ಮನಸ್ಸಲ್ಲಿ ನೆನಪುಗಳಿರುತ್ತೆ. ಆದ್ರೆ ನನ್ನ ಮನಸ್ಸಲ್ಲಿ ಇರೋದೆಲ್ಲ ಬರೀ ನೀನೆ. ಮಾತಾಡೋದನ್ನ ಚೆನ್ನಾಗಿ ಕಲ್ತಿದ್ಯಾ. ಇದು ನಾನು ಹೇಳ್ತಿರೋ ಮಾತಲ್ಲ, ನನ್ನ ಮನ್ಸು ಹೇಳ್ತಿರೋ ಮಾತು. ಮನುಷ್ಯ ಸುಳ್ಳು ಹೇಳ್ತಾನೆ, ಆದ್ರೆ ಮನ್ಸು ಸುಳ್ಳು ಹೇಳಲ್ಲ ಆದ್ಯ. ನಿನ್ನೆವರೆಗೂ ನಿನ್ ಮಾತುಗಳೇ ನನಗೆ ನೋವು ಕೊಟ್ಟಿತ್ತು. ಇವತ್ತು ನಿನ್ ಮಾತುಗಳೇ ನನಗೆ ಸಂತೋಷ ಕೊಡ್ತಿದೆ. ನೆನ್ನೆ ಅನ್ನೋದನ್ನ ಮರ್ತು ಹೋಗು ಆದ್ಯ. ಅದ್ರಲ್ಲಿ ನಾನು ನಿನಗೆ ಯಾವತ್ತಿದ್ರೂ ಕೆಟ್ಟವನಾಗಿ ಕಾಣಿಸ್ತೀನಿ. ಈ ಮದ್ವೆ ಆಗ್ಲಿ, ನೆನ್ನೆ ಅನ್ನೋದು ನೆನಪೇ ಆಗ್ಬಾರ್ದು. ನಿನ್ನ ಹಾಗೆ ನೋಡ್ಕೋತೀನಿ. ನಾವ್ ಬೇಜಾರ್ ಮಾಡ್ಕೊಂಡ್ವಿ, ನಮಗೋಸ್ಕರ ನಮ್ಮೋರಿಗೆ ನೋವು ಕೊಟ್ವಿ. ನಾವೀಗ್ಲೂ ನೋವು ಅನುಭವಿಸ್ತಾನೆ ಇದೀವಿ. ದೊಡ್ಡಪ್ಪನ ಮುಂದೆ ಆನಂದವಾಗಿ ನಡಿಬೇಕಾಗಿರೋ ಈ ಮದ್ವೆ ಕತ್ತು ಮುಚ್ಚಿ ಮಾಡ್ಕೋಬೇಕಾಗಿ ಬರ್ತಿದೆ. ಆ ತಪ್ಪು ನಂದೇ ಆದ್ಯ. ಒಂದು ಕ್ಷಣನೂ ಯೋಚನೆ ಮಾಡದೆ ನಿರ್ಧಾರ ತಗೊಂಡೆ. ಜೀವನಗಳೇ ಬದಲಾಗುವಂತ ಪರಿಸ್ಥಿತಿ ಬರುತ್ತೆ ಅಂತ ಮೊದಲನೇ ಸಲ ಅರ್ಥ ಆಯ್ತು. ಜೀವನದಲ್ಲಿ ಇನ್ಯಾವತ್ತೂ ಯೋಚನೆ ಮಾಡದೆ ಯಾವ ನಿರ್ಧಾರನೂ ತಗೊಳ್ಳಲ್ಲ. ನಿನ್ನ ಬೇಡ ಅನ್ಕೊಂಡಿದ್ದಕ್ಕೆ ನಾನು ಈಗ್ಲೂ ನೋವು ಅನುಭವಿಸ್ತಾನೆ ಇದ್ದೀನಿ. ಕೆಲವು ಗಾಯಗಳು ನೆನಪು ಮಾಡಿ ನಮ್ಗೆ ಮತ್ತೆ ಮತ್ತೆ ನೋವು ಕೊಡ್ತಾನೆ ಇರುತ್ತೆ. ಆ ಗಾಯಕ್ಕೆ ಔಷಧಿ ಇರಲ್ಲ. ನಾನ್ ಮಾಡ್ದಂತ ಗಾಯಕ್ಕೆ ನಾನೇ ಔಷಧಿ ಹಾಕ್ತೀನಿ. ಮೊದಲು ನೀನು ಮದ್ವೆ ಹೆಣ್ಣಿನ ತರ ರೆಡಿ ಆಗು. ದೊಡ್ಡಮ್ಮ ಅವರೆಲ್ಲ ಬಂದ್ ರೆಡಿ ಮಾಡ್ಬೇಕಲ್ವಾ? ಅತ್ತೆ ಬರ್ತಾರೆ. ನಿನ್ನ ರೆಡಿ ಮಾಡಿದ್ಮೇಲೆ ನಿನ್ನ ಮದ್ವೆ ಹೆಣ್ಣಿನ ರೂಪದಲ್ಲಿ ಮೊದಲು ನಾನೇ ನೋಡಬೇಕು. ಯಾಕೆ? ಈ ಅಂದ ಇನ್ನೂ ಅಂದವಾಗಿ ರೆಡಿಯಾಗಿ ದೃಷ್ಟಿ ಬಟ್ಟಿಡಬೇಕು ಅನ್ನೋ ತರ ಕಾಣಿಸ್ಬೇಕಾಗಿರೋದು ಮೊದಲು ನನಗೆ ಅಲ್ವಾ? ಏನಾಯ್ತು ನೋಡ್ಬೇಕು ಸರ್, ಒಂದು ಸ್ವಲ್ಪ ಇಳೀರಿ. ಎಷ್ಟೊತ್ತಾಗತ್ತೆ? ಇಂಜಿನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಸರ್, ನೋಡ್ತಾ ಇದ್ದೀನಿ. ಸರಿ, ನಾನು ಬೇರೆ ಆಟೋ ನೋಡ್ತೀನಿ. ಕಿಶೋರ್ ಅವರೇ, ನೀವೇನಿಲ್ಲಿ? ಮುಹೂರ್ತಕ್ಕೆ ಟೈಮ್ ಆಗ್ತಿದೆ ಅಲ್ವಾ? ಎಲ್ಲಿಗೆ ಹೋಗ್ತಿದ್ದೀರಾ? ಮಂಟಪಕ್ಕೆ ತಾನೆ? ಮಂಟಪದಲ್ಲಿ ಇರ್ಬೇಕಾಗಿರೋ ನೀವು ಇನ್ನೂ ಇಲ್ಲೇ ಇರೋದು ಅಂದ್ರೇನು? ಹುಡುಗನ ಕಾಲ್ ತೊಳೆದು ಕನ್ಯಾದಾನ ಮಾಡ್ಬೇಕಾದ್ರೆ ಚೈನು ಉಂಗ್ರ ಹಾಕ್ಬೇಕು ಅಲ್ವಾ? ಅದನ್ನ ತಗೊಂಡು ಬರ್ತಾ ಇದ್ದೀನಿ. ಬನ್ನಿ ಹೋಗೋಣ, ಬನ್ನಿ, ಟೈಮ್ ಆಯ್ತು. ನಾವು ಒಡವೆ ಕೊಟ್ಟಿದ್ದ ಬ್ಯಾಗು, ಮನೇಲಿ ಕಳ್ತನ ಆಗಿರೋ ಬ್ಯಾಗು ನಿಮ್ಮ ಹತ್ರ ಇದೆ ಅಂದ್ರೆ ನಮ್ಮ ಅನುಮಾನ ನಿಜಾನೇ ಅಂತಾಯ್ತು. ಅಯ್ಯೋ ಅಯ್ಯೋ ಅಯ್ಯೋ, ಆ ಒಡವೆನ ಕಳ್ತನ ಮಾಡಿದ್ದು ನೀವೇನಾ? ಯಾರನ್ನ ಕಳ್ಳ ಅಂತಿದ್ಯಾ? ಹೇಗ್ ಕಾಣಿಸ್ತಾ ಇದ್ದೀನಿ ನಿನ್ಗೆ? ಮತ್ತೆ ಒಡವೆ ಇರೋ ಬ್ಯಾಗು ನಿಮ್ಮ ಹತ್ರ ಹೇಗ್ ಬಂತು? ಯಾವುದು ಇದು ಬಂಗಾರದ ಒಡವೆನಾ? ನಕಲಿ ಒಡವೆನ ಕೊಟ್ಟು ನಿನ್ನ ಮಗಳನ್ನ ಆ ಮನೆ ಸೊಸೆ ಮಾಡ್ಬೇಕು ಅಂತ ನೋಡ್ತಿರೋದು ಸಾಲ್ದೆ ನನ್ನನ್ ಕಳ್ಳ ಅಂತಿದ್ಯಾ? ಪ್ರಾಣ ತೆಗೆದು ಬಿಡ್ತೀನಿ. ನಕಲಿ ಒಡವೆ ಅಂತದ್ದು ಅದೆಲ್ಲ ಶುದ್ಧವಾದ 24 ಕ್ಯಾರೆಟ್ ಬಂಗಾರ. ನನ್ನ ಮಗಳು ಹೇಳಿದ್ಲು ಅಂತ ಅವ್ರ ಅತ್ತೆಗೆ ಉಡುಗೊರೆ ಯಾಕೆ ಕೊಟ್ಟೆ? ಶಟ್ ಅಪ್.
ಇನ್ನೂ ಸುಳ್ಳು ಹೇಳಿ ನನ್ನ ನಂಬಿಸ್ಬೇಕು ಅಂತ ನೋಡ್ತಿದ್ಯಾ? ಈ ಒಡವೆನ ಚೆಕ್ ಮಾಡಿಸಿ ತಗೊಂಡ್ ಬರ್ತಾ ಇದ್ದೀನಿ. ಎಲ್ಲ ನಕಲಿ ಒಡವೆನೆ. ನಕಲಿ ಒಡವೆ ಕೊಟ್ಟು ಸೀನು ಅವರನ್ನ ಮೋಸ ಮಾಡ್ಬೇಕು ಅಂತ ನೋಡ್ತಿದ್ದೀರಾ? ಈಗ್ಲೇ ಹೋಗಿ ನಿಜ ಹೇಳಿ. ಬಂಗಾರದ ಹಾಗೆ ಕಾಣ್ಸೋ ಈ ನಕಲಿ ಒಡವೆಗಳ ಹಾಗೆ ನೀವು ಕೂಡ ನಕಲಿ ವ್ಯಕ್ತಿಗಳು ಅಂತ ನಿಮ್ಮ ಅಸಲಿ ಬಣ್ಣನ ಎಲ್ರ ಮುಂದೆ ಬಯಲು ಮಾಡ್ತೀನಿ. ಬೇಡ ರೀ, ಬೇಡ ಪ್ಲೀಸ್, ಅಂತ ಕೆಲಸ ಮಾಡಬೇಡಿ. ನನ್ನ ಮಗಳು ಇಷ್ಟಪಟ್ಲು ಅಲ್ವಾ ಅಂತ ಪದ್ಮಗೆ ಬಂಗಾರ ಅಂದ್ರೆ ಇಷ್ಟ ಆಗಿರೋದಕ್ಕೆ ಅವ್ರಿಗೆ ಉಡುಗೊರೆ ಕೊಟ್ಟು ನನ್ನ ಮಗಳನ್ನ ಮನೆಗೆ ಸೊಸೆ ಮಾಡಬೇಕು ಅನ್ಕೊಂಡೆ ಅಷ್ಟೇ ಹೊರತು ನಾವು ಮೋಸಗಾರರಲ್ಲ. ದಯವಿಟ್ಟು ನನ್ನ ಮಗಳು ಮದುವೆ ಆಗೋದಿಕ್ ಬಿಡಿ. ಈ ಮದುವೆನ ಹಾಳು ಮಾಡಬೇಡಿ. ನೋಡಿ, ನಾವು ಮೋಸ ಮಾಡಿದ್ರು ಅವ್ರ ಮದುವೆಗೋಸ್ಕರನೇ. 1000 ಸುಳ್ಳು ಹೇಳಾದ್ರೂ ಒಂದು ಮದುವೆ ಮಾಡಬೇಕು ಅಂತಾರೆ. ನಾನು ಹೇಳಿದ್ದು ಒಂದೇ ಒಂದು ಸುಳ್ಳು. ಆದ್ರಿಂದ ನಿಮ್ಗಾಗಿರೋ ಕಷ್ಟ ಏನು? ನೀವು ನಿಮ್ಮ ಮಗಳ ಜೊತೆ ಅಮೆರಿಕ ಹೋಗ್ತಿದ್ದೀರಲ್ವಾ? ವಿಷಯನ ಇಲ್ಲೇ ಮರ್ತ್ಬಿಡಿ. ಯೋ ಇಡಿಯಟ್, ನಮಗಲ್ದೆ ಇನ್ಯಾರಿಗೋ ನಷ್ಟ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋ ಸೀನು ಜೊತೆ ನಮ್ಮ ಆದ್ಯ ಮದ್ವೆ ನಿಲ್ಲೋದಕ್ಕೆ ಕಾರಣ ನೀವಲ್ವಾ? ಕದ್ದು ಮುಚ್ಚಿ ಮದ್ವೆ ಯಾವಾಗ ನಿಂತು ಹೋಗುತ್ತೋ ಅಂತ ಕಾದಿದ್ದು ನೀವಲ್ವಾ? ನಿಮ್ಮಗಳ ಜೊತೆ ಸಂಬಂಧ ಮುರಿದೋಗಿದ್ರು ಆ ಹುಡುಗಿನ ಆ ಮನೆ ಸುತ್ತ ಓಡಾಡಿಸಿ ಕೊನೆಗೆ ಸೀನು ತಾನಾಗೆ ಚಾರುನ ಮದ್ವೆ ಮಾಡ್ಕೋತೀನಿ ಅನ್ನೋ ಹಾಗೆ ಮಾಡಿದ್ದು ನೀವಲ್ವಾ? ಎಲ್ಲೋ ಅಮೆರಿಕದಿಂದ ಬಂದಿದ್ದಾನೆ, ಇಲ್ಲಿನ ವಿಷಯ ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಪದ್ಮನ್ಗೆ ಬಂಗಾರದ ಹುಚ್ಚಿದೆ ಅಂತ ಗೊತ್ತಾಗಿ ಅವಳಿಗೆ ಈ ಬಂಗಾರನ ಕೊಟ್ಟು ಆ ಮಾತು ಈ ಮಾತುಗಳನ್ನ ಹೇಳಿ ಪದ್ಮನೇ ಆದ್ಯ ಮದ್ವೆನ ಹಾಳು ಮಾಡೋ ಹಾಗೆ ಮಾಡಿದ್ದು ನೀವಲ್ವಾ? ಇವತ್ತು ಆನಂದವಾಗಿ ಹಸೆ ಮನೆ ಮೇಲೆ ಕೂರ್ಬೇಕಾಗಿದ್ದ ನನ್ನ ಮಗಳನ್ನ ಅಳ್ತಾ ಕುತ್ಕೊಳ್ಳೋ ಹಾಗೆ ಮಾಡಿದ್ದು ಯಾರು? ನೀವಲ್ವಾ? ಇಷ್ಟು ಕೆಟ್ಟ ಕೆಲಸಗಳನ್ನ ಮಾಡಿ ನನ್ನ ಮಗಳ ಜೀವನ ಜೊತೆ ಆಟ ಆಡಿ ಇನ್ನು ನಮಗಾಗೋ ನಷ್ಟ ಏನು ಅಂತ ಕೇಳ್ತಾ ಇದ್ಯಾ? ನಿನ್ನಿಲ್ಲೇ ಶೂಟ್ ಮಾಡ್ಬಿಡ್ತೀನಿ. ಇನ್ನೊಂದ್ಸಲ ಮಾತಾಡ್ದೆ ಅಂತಂದ್ರೆ ಇಷ್ಟೊತ್ತು ನಿನ್ ಜೊತೆ ಮಾತಾಡಿದ್ದೆಲ್ಲ ವಿಷಯಗಳನ್ನ ನಾನೇನಾದ್ರೂ ರಾಜಾರಾಮ್ ಅವ್ರಿಗೆ ಹೇಳಿದ್ರೆ ನಿನಗೇನ್ ಮಾಡ್ಬೇಕು ಅನ್ನೋದನ್ನ ಅವರೇ ತೀರ್ಮಾನ ಮಾಡ್ತಾರೆ. ಈಗ್ಲೇ ಹೋಗಿ ನೀವ್ ಏನ್ ಮಾಡ್ತಿದ್ದೀರಾ ಅಲ್ಲಿರೋ ಎಲ್ರಿಗೂ ಅರ್ಥ ಮಾಡಿಸ್ತೀನಿ. ಸೀನು ಜೊತೆ ನನ್ನ ಮಗಳ ಮದುವೆ ಆಗದೆ ಇದ್ರೂ ಪರವಾಗಿಲ್ಲ, ನಿನ್ನ ಮಗಳ ಜೊತೆ ಆಗೋದಿಕ್ಕೆ ಖಂಡಿತ ಬಿಡಲ್ಲ. ಮೋಸ ಮಾಡಿ ನನ್ನ ಮಗಳ ಜೀವನ ಜೊತೆ ಆಟ ಆಡ್ತೀರಾ? ನನ್ನ ಮಗಳು ಆ ಮನೇಲಿ ಇರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ನ ಮಗಳನ್ನ ಮಾತ್ರ ಆ ಮನೆ ಹೊಸಲು ದಾಟೋದಿಕ್ಕೂ ಬಿಡೋದಿಲ್ಲ. ನಿಮ್ಮ ನಿಜ ಸ್ವರೂಪ ಏನು ಅಂತ ಈಗ್ಲೇ ಹೋಗಿ ಎಲ್ರಿಗೂ ಹೇಳ್ತೀನಿ. ನಿಮ್ಮ ಅಂತ್ಯ ನೋಡ್ತೀನಿ ಕಣೋ. ಜರ್ಗೋ. ಸರ್ 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 ಇವನು ಅನ್ಕೊಂಡಂಗೆ ಮಾಡೋ ಥರ ಕಾಣಿಸ್ತಾನೆ. ಇವನೇನಾದ್ರೂ ಅಲ್ಲಿಗೆ ಹೋದ್ರೆ ನನ್ನ ಮಗಳು ಮದುವೆ ನಿಂತೋಗುತ್ತೆ. ಜೀವನದಲ್ಲಿ ಮತ್ತೆ ಆ ರಾಜಾರಾಮ್ ನಮ್ಮ ಮುಖ ಕೂಡ ನೋಡಲ್ಲ. ಏನ್ ಮಾಡೋದು? ನೀನ್ ಅಲ್ಲಿವರೆಗೂ ಹೋದ್ರೆ ಅಲ್ವೇನೋ ನಮ್ಮ ಬಗ್ಗೆ ಅವ್ರಿಗೆ ಗೊತ್ತಾಗೋದು, ನನ್ನ ಮಗಳ ಮದುವೆ ನಿಂತೋಗೋದು. ಮಾಡ್ತೀನಿ.
ರಾಜಿ ನನ್ನೊಬ್ಳನ್ನೇ ಹೀಗೆ ಕದ್ದು ಮುಚ್ಚಿ ರೆಡಿ ಮಾಡೋದು ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಯಾಕೋ ಭಯ ಆಗ್ತಿದೆ. ನಿನಗ್ ಮಾತ್ರ ಅಲ್ಲ, ನನಗೂ ಭಯ ಆಗ್ತಿದೆ. ನಿಮಗ್ ಮದ್ವೆ ಆಗೋಷ್ಟ್ರಲ್ಲಿ ನನಗ್ BP ಶುಗರ್ ಬರೋ ಹಾಗಿದೆ. ಈ ರಾಜಿ ಸುಮ್ಮನೆ ಇರ್ತೀಯ? ಮೊದ್ಲೇ ಇವಳು ಹೆದರ್ಕೋತಿದ್ದಾಳೆ. ಆದ್ಯಾ, ನಾನಿದ್ದೀನಲ್ವೇನಪ್ಪ, ಯಾಕೆ ಹೆದರ್ಕೋತಿದೀಯಾ? ಏನೇ ನಡೆದ್ರು ಮುಂದೆ ನಿಂತ್ಕೊಳ್ಳೋದು ನಾನೇ ಅಲ್ವಾ? ರಾಜಿ, ಬೇಗ ಬೇಗ ರೆಡಿ ಮಾಡು. ಮಾತಾಡ್ತಾ ನಿಂತ್ಕೋಬೇಡ. ಬಂಗಾರದ ಬೊಂಬೆ ತರ ಇದ್ಯಾ. ಅಪ್ಪ, ಮಾವನ್ ಗೊತ್ತಾಗ್ದೇ ಇರೋ ಹಾಗೆ ಮದ್ವೆ ಹೇಗ್ ಮಾಡೋದು? ಅದೆಲ್ಲ ಹೇಗೋ ಮಾಡ್ತೀವಿ ಬಿಡು. ಮಾಡ್ತಾ ಹೋಗ್ತಾ ಇದೀವಿ. ಹೇಗಾದ್ರೂ ಸರಿ, ನಿನ್ ಮದುವೆನ ಮಾಡ್ತೀವಿ. ಮಾತು ಕೊಟ್ಟ ಮೇಲೆ ತಪ್ಸೋದಕ್ಕಾಗಲ್ಲ. ನಿಮ್ಮಿಬ್ರು ಸಂತೋಷಕ್ಕೆ ಮನ್ಸಲ್ಲಿ ಭಯ ಇದ್ರು ಇಲ್ಲದೆ ಇರೋ ಧೈರ್ಯನ ತಂದ್ಕೊಂಡು ಮುಂದೆ ನುಗ್ತಾ ಇದೀವಿ. ಮಾವನ್ ಗೊತ್ತಾಗ್ದೇ ಇರೋವರೆಗೂ ಓಕೆ, ಆದ್ರೆ ಗೊತ್ತಾದ್ಮೇಲೆ ಲೇ, ನಿನ್ ಮಾತಿಗೆ ಮುಂಚೆ ಒಂದ್ ಮಾವಯ್ಯ, ಮಾತಿನ ಕೊನೆಯಲ್ಲಿ ಒಂದು ಮಾವಯ್ಯ ಅನ್ಬಿಡ ಕಣೋ. ನನ್ ಕೈ ಕಾಲು ನಡ್ಗುತ್ತೆ. ಭಯ ಪಡ್ಬೇಡ್ವೋ, ನಾವಿದೀವಿ ತಾನೇ. ಇನ್ನೂ ಆಗಿಲ್ವಾ? ಅಯ್ಯೋ, ನನ್ ಬಂಗಾರ ಕರ್ಪೂರದ ಗೊಂಬೆ ಆಗಿದ್ದಾಳೆ. ಅರೆ, ಬೇಗ ರೆಡಿ ಮಾಡಿ, ಅಲ್ಲಿ ಮುಹೂರ್ತಕ್ಕೆ ಟೈಮ್ ಆಗ್ತಿದೆ. ಬೇಗ ರೆಡಿ ಆಗಮ್ಮ ನನ್ ಬಂಗಾರ. ಶಿವರಾಜು, ಶಿವರಾಜು ಅಣ್ಣ, ಏನ್ ಎಲ್ರು ಇಲ್ಲೇ ಇದ್ದಾರೆ? ಮುಹೂರ್ತಕ್ಕೆ ಸಮಯ ಆಗ್ತಿದೆ, ನಾವು ಮಂಟಪಕ್ಕೆ ಹೋಗ್ಬೇಕು. ಹಾ, ಆಗೋಯ್ತಣ್ಣ. ಎಲ್ಲ ಇಟ್ಟಿದಾರೋ ಇಲ್ವೋ ಅಂತ ನೋಡ್ತಾ ಇದ್ದೆ ಅಷ್ಟೇ. ಅದ್ ಸರಿ, ಸೀನು ತಯಾರಾದ್ನ ಇಲ್ವಾ? ನಾನ್ ರೆಡಿ ಮಾವ. ಸೀನು ಬಂದ. ಏನ್ ಸೀನು, ಮದ್ವೆ ಕಳೆ ಬಂದ್ಬಿಟ್ಟಿದೆ. ಬರ್ದೇ ಇರೋಕ್ ಹೇಗ್ ಸಾಧ್ಯ ಅಣ್ಣ? ಇಷ್ಟಪಟ್ಟಿರೋ ಆದ್ಯನ್ ಜೊತೆ ಮದ್ವೆ ಆಗ್ತಿರೋದು. ಏನಂದೆ ಶಿವರಾಜು? ಅದೇ ಅಣ್ಣ, ಇಷ್ಟಪಟ್ಟಿರೋ ಚಾರು ಜೊತೆ ಅಲ್ವಾ ಮದ್ವೆ. ಮಧುಮಗ ಕೂಡ ತಯಾರಾದ ಅಲ್ವಾ? ಇನ್ನು ನೀವೆಲ್ಲರೂ ಯಾವಾಗ ಹೊರಡೋದು? ಎಲ್ಲಾರನ್ನೂ ನಾನು ಕರ್ಕೊಂಡು ಬರ್ತೀನಿ, ನೀವು ಹೊರಡಿ ಮಾವ. ಸರಿ, ಬೇಗ ಬೇಗ ಬನ್ನಿ. ಮಾವ, ಹುಷಾರಾಗಿರ್ಬೇಕು. ನಿಮ್ಮಿಬ್ರಿಗೂ ತಾನೇ ಮದ್ವೆ ಆಗೋದು. ಬಾ. ಇವ್ರು ಯಾಕೋ ಎಡವಟ್ ಮಾಡೋ ತರ ಇದಾರೆ. ನೋಡಿದ್ಯಾ ಪಾರ್ವತಿ, ಅವಳ ಜೊತೆ ಮದ್ವೆ ಅಂದ್ಕೊಡ್ಲೆ ಎಷ್ಟು ಸಂತೋಷವಾಗಿದ್ದಾರೆ. ಚಾರುನ ಬೇಡ ಅಂದು ಆದ್ಯ ಜೊತೆ ಮದ್ವೆ ಮಾಡ್ಬೇಕು ಅಂತ ನೋಡ್ತಿದಾರಲ್ವಾ, ಅದು ಕೂಡ ಭಾವನವ್ರಿಗೆ ಗೊತ್ತಿಲ್ದೇ ಇರೋ ಹಾಗೆ. ನನ್ನ ಮಗ ಕೂಡ ನನ್ನ ಮಾತು ಕೇಳ್ದಿರೋಂಥ ಪರಿಸ್ಥಿತಿ ಬರುತ್ತೆ ಅನ್ಕೊಂಡಿರ್ಲಿಲ್ಲ. ಅದು ಸರಿ ಬಿಡಿ, ಭಾವನವ್ರು ಇಲ್ಲೇ ಇದ್ದಾರೆ. ಅವ್ರಿಗೆ ಗೊತ್ತಾಗ್ದೆ ಆದ್ಯಾಗೆ ಸೀನುಗೆ ಹೇಗ್ ಮದ್ವೆ ಮಾಡ್ತಾರೆ? ಎಲ್ರೂ ಪೂರ್ತಿಯಾಗಿ ತಯಾರಾಗಿದ್ದಾರಲ್ಲ. ನನ್ನ ಅಣ್ಣನಿಗೆ ಗೊತ್ತಾಗ್ದೆ ಈ ಮದ್ವೆ ಹೇಗ್ ಮಾಡ್ತಾರೆ ಅಂತ ನಾನು ನೋಡ್ತೀನಿ. ನೋಡ್ತಾ ಇದ್ರೆ ನಿಜವಾಗ್ಲೂ ಆದ್ಯಾಗೆ ಸೀನುಗೆ ಮದ್ವೆ ಆಗೋಗುತ್ತೆ ಅನ್ಸುತ್ತೆ. ಮೊದಲು ಇವರು ಹೇಗ್ ಮದ್ವೆ ಮಾಡಬೇಕು ಅನ್ಕೊಂಡಿದ್ದಾರೆ ಅಂತ ತಿಳ್ಕೋಬೇಕು. ಅದಕ್ಕೆ ಎಲ್ರ ಮೇಲೆ ಒಂದು ಕಣ್ಣು ಇಟ್ಟಿರ್ಲೇಬೇಕು, ಸರಿನಾ?
ಚಾರು ಜೊತೆ ಮದುವೆ ಅಂತ ನಿರ್ಧಾರ ಆಗೋಗಿದೆ, ನಿಶ್ಚಿತಾರ್ಥ ಕೂಡ ಆಗೋಗಿದೆ. ಈ ಮುಹೂರ್ತದಲ್ಲಿ ನಮ್ಮಿಬ್ಬರ ಮದುವೆ ನಡಿಬೇಕು. ಈ ಮದ್ವೆ ನಡೆಯುತ್ತೆ, ಅದು ನಿನ್ ಜೊತೆನೆ ನಡೆಯುತ್ತೆ. ಎಲ್ರ ಮುಂದೆ ಹಸ ಮಣೆ ಮೇಲೆ ಕೂತು ಮದ್ವೆ ಮಾಡ್ಕೋಬೇಕಾಗಿರೋ ನಾವು ಹೀಗೆ ದೊಡ್ಡಪ್ಪನ್ಗೆ ಗೊತ್ತಿಲ್ದೇನೆ ಕದ್ದು ಮುಚ್ಚಿ ಮದ್ವೆ ಮಾಡ್ಕೋಬೇಕಾಗಿದೆ. ಏನ್ ಮಾಡಕ್ಕಾಗತ್ತೆ ಆದ್ಯ? ನಮ್ ಮದ್ವೆ ನಡಿಬೇಕು ಅಂದ್ರೆ ಮಾವನ್ಗೆ ಗೊತ್ತಾಗ್ಬಾರ್ದು. ಇದು ದೊಡ್ಡಪ್ಪನ್ಗೆ ಮೋಸ ಮಾಡ್ದ ಹಾಗೆ ಅಲ್ವಾ? ಮಾವನ್ಗೆ ಇವಾಗ ಹೇಳಕ್ಕಾಗಲ್ಲ, ಅದಕ್ಕೆ ಗೊತ್ತಾಗ್ದಿರೋ ಹಾಗೆ ಮದ್ವೆ ಆಗ್ತಿರೋದು. ಹಾಗಂತ ಗೊತ್ತಾಗದೇ ಇಲ್ಲ ಅಂತ ಏನಿಲ್ವಲ್ಲ. ಈಗ ನಾವ್ ಹೇಳ್ತಿಲ್ವಲ್ಲ. ಸಾರಿ ಆದ್ಯ, ಈ ನನ್ನ ತಪ್ಪು ನನಗೆ ಗೊತ್ತಾಯ್ತು. ಮನೆಯಲ್ಲಿ ಎಲ್ಲರೂ ನನ್ನ ನೋವನ್ನು ಅರ್ಥ ಮಾಡ್ಕೊಂಡು ನಮ್ಮಿಬ್ಬರ ಮದ್ವೆಗೆ ಒಪ್ಕೊಂಡ್ರು. ಯಾವತ್ತು ಮಾವನ್ಗೆ ಎದುರು ನಿಲ್ದಿರೋ ಅಂತ ಅತ್ತೆ ಮಾವನ್ಗೆ ಗೊತ್ತಿಲ್ದಿರೋ ಹಾಗೆ ನಮ್ಮ ಮದ್ವೆ ಮಾಡಿಸೋದಕ್ಕೆ ಮುನ್ ನಿಂತಿದ್ದಾರೆ. ನಮ್ಮ ಪ್ರೀತಿ ಗೆಲ್ಬೇಕು, ನಮ್ಮ ಮದ್ವೆ ನಡಿಬೇಕು ಅಂತ ಆ ದೇವ್ರೆ ಬರೆದಿದ್ದಾನೆ. ಅದಕ್ಕೆ ಕೊನೆ ಕ್ಷಣದಲ್ಲಿ ನಮ್ಮಿಬ್ಬರಿಗೆ ಮದುವೆ ಆಗ್ತಿದೆ. ದೇವ್ರೆ ನಾವಿಬ್ರು ಒಂದಾಗ್ಬೇಕು ಅಂತ ಬರ್ದಿರೋವಾಗ ಮಾವನ್ನ ಗೊತ್ತಿಲ್ಲದೆ ಮದ್ವೆ ಆಗೋದು ತಪ್ಪು ಹೇಗಾಗುತ್ತೆ? ಏನೋ ಸೀನು, ನನಗಂತೂ ತುಂಬಾ ಭಯ ಆಗ್ತಿದೆ. ನಿಜವಾಗ್ಲೂ ನಮ್ಮ ಮದ್ವೆ ನಡೆಯುತ್ತಾ? ನೋಡಾದ್ಯ, ಮನೇಲಿರೋರೆಲ್ಲ ನಮ್ಮ ಮದ್ವೆ ನಡಿಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ನಡಿದೆ ಹೇಗಿರುತ್ತೆ? ಏನದ್ಕೆ ಏನು ಮಾತಾಡ್ತಾನೆ ಇಲ್ಲ? ಮಾತು ಬರ್ಬೇಕಲ್ಲ.
ಅಣ್ಣನ ಗೊತ್ತಾಗ್ದೆ ಮದ್ವೆ ಮಾಡೋದು ಅಂದ್ರೆ ಅಷ್ಟು ಸುಲಭನಾ?